ಸಿಮೆಂಟ್ ಕಾರ್ಖಾನೆ ವಿರುದ್ಧ ಸಿಡಿದೆದ್ದ ಅನ್ನದಾತರು. ಜೆಕೆ ಸಿಮೆಂಟ್ನ ಎಎಫ್ಆರ್ ಘಟಕ ಸ್ಥಗಿತಕ್ಕೆ ರೈತರು ಒತ್ತಾಯಿಸ್ತಾ ಇದ್ದಾರೆ. ಸಿಮೆಂಟ್ ಕಾರ್ಖಾನೆ ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ದಾರೆ. ಜೆಕೆ ಸಿಮೆಂಟ್ನ ಎಎಫ್ಆರ್ ಘಟಕ ಸ್ಥಗಿತಕ್ಕೆ ರೈತರು ಒತ್ತಾಯಿಸ್ತಾ ಇದ್ದಾರೆ. ಜೆಕೆ ಸಿಮೆಂಟ್ನ ಎಎಫ್ಆರ್ ಘಟಕಕ್ಕೆ ಬಾಗಲಕೋಟೆಯ ಜಿಲ್ಲಾಡಳಿತ ಭವನ ಎದುರು ಈಗ ರೈತರು ಪ್ರೊಟೆಸ್ಟ್ ನಡೆಸಿದ್ದಾರೆ. ಪ್ಲಾಸ್ಟಿಕ್ ತ್ಯಾಜ್ಯ ಬಳಕೆಯಿಂದ ಪರಿಸರಕ್ಕೆ ಹಾನಿಯಾಗ್ತಾ ಇದೆ, ಕೃಷಿಗೆ ಹಾನಿಯಾಗ್ತಾ ಇದೆ. ಹೀಗಾಗಿ ಅನ್ನದಾತರು ಒತ್ತಾಯಿಸ್ತಾ ಇದ್ದಾರೆ ಈ ಕಾರ್ಖಾನೆಯನ್ನು ಮುಚ್ಚಿ ಅಂತ. ಮುಧೋಳ ತಾಲೂಕಿನ ಮುದ್ದಾಪುರದ ಸಿಮೆಂಟ್ ಕಾರ್ಖಾನೆ ಇದಾಗಿದ್ದು ಎಎಫ್ಆರ್ ಘಟಕದ ಸ್ಥಗಿತಕ್ಕೆ ರೈತರು ಒತ್ತಾಯಿಸ್ತಾ ಇದ್ದಾರೆ. ಪ್ಲಾಸ್ಟಿಕ್ ಅನ್ನು ಈ ಕಾರ್ಖಾನೆಯಲ್ಲಿ ತುಂಬ ಬಳಸಲಾಗ್ತಾ ಇದೆ. ಇದರಿಂದ ತ್ಯಾಜ್ಯ ಜಾಸ್ತಿ ಆಗ್ತಾ ಇದೆ, ಪರಿಸರಕ್ಕೆ ಹಾನಿ ಆಗ್ತಾ ಇದೆ, ಕೃಷಿಗೆ ಹಾನಿ ಆಗ್ತಾ ಇದೆ, ಭೂಮಿ ತನ್ನ ಸತ್ವವನ್ನು ಕಳೆದುಕೊಳ್ತಾ ಇದೆ ಈ ಪ್ಲಾಸ್ಟಿಕ್ನಿಂದಾಗಿ. ಹೀಗಾಗಿ ರೈತರು ಒತ್ತಾಯಿಸ್ತಾ ಇದ್ದಾರೆ ಈ ಜೆಕೆ ಸಿಮೆಂಟ್ನ ಕಾರ್ಖಾನೆಯನ್ನು ಇಲ್ಲಿಂದ ಸ್ಥಳಾಂತರಗೊಳಿಸಿ ಇಲ್ಲವೇ ಬಂದ್ ಮಾಡಿ ಅಂತ. ಮುಧೋಳ ತಾಲೂಕಿನ ಮುದ್ದಾಪುರದ ಸಿಮೆಂಟ್ ಕಾರ್ಖಾನೆ ಇದಾಗಿದ್ದು ಸೂಕ್ತ ಕ್ರಮಕ್ಕೆ ರೈತರು ಹಾಗೂ ಗ್ರಾಮಸ್ಥರಿಂದ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಸಿಮೆಂಟ್ ಕಾರ್ಖಾನೆ ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ದಾರೆ. ಈಗ ಬಾಗಲಕೋಟೆಯ ರೈತರು ಸಿಮೆಂಟ್ನ ಎಎಫ್ಆರ್ ಘಟಕದಿಂದ ಪರಿಸರ ಮತ್ತು ಕೃಷಿಗೆ ಹಾನಿಯಾಗ್ತಾ ಇದೆ, ತ್ಯಾಜ್ಯ ವಸ್ತು ಇಂಧನದಿಂದಾಗಿ ಅದನ್ನು ಬಳಸುತ್ತಿರುವುದಾಗಿ ಅಪಾಯ ಮೂಡಿಸಿದ್ದಾರೆ ಗ್ರಾಮಸ್ಥರು. ಸೂಕ್ತ ಕ್ರಮಕ್ಕೆ ರೈತರು ಹಾಗೂ ಗ್ರಾಮಸ್ಥರಿಂದ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಕೃಷಿ ಹಾಗೂ ಸಾರ್ವಜನಿಕರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಇದು ಸೂಕ್ತ ಕ್ರಮಕ್ಕೆ ರೈತರು ಹಾಗೂ ಗ್ರಾಮಸ್ಥರು ಸರ್ಕಾರಕ್ಕೆ ಈ ವಿಷಯವನ್ನು ಮುಟ್ಟಿಸ್ತಾ ಇದ್ದಾರೆ ಪ್ರೊಟೆಸ್ಟ್ ಮಾಡುವ ಮೂಲಕ. ಕೃಷಿ ಹಾಗೂ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಸಿಮೆಂಟ್ ಎಎಫ್ಆರ್ ಘಟಕದ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗ್ತಾ ಇದೆ. ಕಾನೂನು ಕ್ರಮ ಕೈಗೊಳ್ಳುವಂತೆ ರೈತರು ಮತ್ತು ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ಕಾರ್ಖಾನೆ ವಿರುದ್ಧ ಘೋಷಣೆ ಕೂಗಿ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನೋಡಿ, ಆ ಸಿಮೆಂಟ್ ಕಾರ್ಖಾನೆಯಿಂದ ಸಾಕಷ್ಟು ಕೆಟ್ಟ ಇಂಧನ ಆಗಿರ್ಬೋದು, ತ್ಯಾಜ್ಯ ಪ್ಲಾಸ್ಟಿಕ್ ಆಗಿರ್ಬೋದು, ಇದರಿಂದ ಕೃಷಿ ಭೂಮಿ ಸತ್ವವನ್ನು ಕಳ್ಕೊಳ್ತಾ ಇದೆ. ನಮಗೆ ಇಲ್ಲಿ ಬೆಳೆದಂಥ ಬೆಳೆ ಸರಿಯಾಗಿ ಬರ್ತಾ ಇಲ್ಲ. ಇದರಿಂದ ಗ್ರಾಮಸ್ಥರು ಅನಾರೋಗ್ಯಕ್ಕೀಡಾಗ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಇದೊಂದು ಘಟಕವನ್ನು ಸ್ಥಗಿತಗೊಳಿಸಬೇಕು ಅಂತ ರೈತರು ಒತ್ತಾಯಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸರ್ಕಾರದ ವಿರುದ್ಧ ಘೋಷವಾಕ್ಯಗಳನ್ನು ಕೂಗುತ್ತಾ ಈ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ತ್ಯಾಜ್ಯ ಬಳಕೆಯಿಂದ ನಮಗೆ ತುಂಬ ಹಾನಿ ಆಗ್ತಾ ಇದೆ. ಮುಧೋಳ ತಾಲೂಕಿನ ಮುದ್ದಾಪುರದ ಸಿಮೆಂಟ್ ಕಾರ್ಖಾನೆ ಬಳಿ ಈಗಾಗಲೇ ರೈತರು ಜಮಾವಣೆಗೊಂಡು ಪ್ರೊಟೆಸ್ಟ್ ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಘೋಷವಾಕ್ಯಗಳನ್ನು ಕೂಗಿ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಘೋಷಣೆಗಳನ್ನು ಕೂಗುತ್ತಾ ಈಗ ರೈತರು ಸಿಡಿದೆದ್ದಿದ್ದಾರೆ. ಸಿಮೆಂಟ್ನ ಎಎಫ್ಆರ್ ಘಟಕದಿಂದ ಪರಿಸರ ಮತ್ತು ಕೃಷಿಗೆ ಹಾನಿ ಆಗ್ತಾ ಇದೆ, ಕೃಷಿ ಹಾಗೂ ಸಾರ್ವಜನಿಕರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಕೂಡಲೇ ಈ ಒಂದು ಘಟಕವನ್ನು ಸ್ಥಗಿತಗೊಳಿಸಬೇಕು ಅಂತ ರೈತರು ಒತ್ತಾಯಿಸ್ತಾ ಇದ್ದಾರೆ.